ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಜನವರಿ 2026 ಜನವರಿ ತಿಂಗಳಲ್ಲಿ ಬಂದಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಆರ್ಟಿಕಲ್ಗಳನ್ನು ಎಲ್ಲನೂ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ರಾಮ್ಸಾರ್ ತಾಣಗಳ ಬಗ್ಗೆ. ಇವಾಗ ರಾಮ್ಸಾರ್ ತಾಣಗಳು ಟೋಟಲ್ ಆಗಿ 99 ಆಗಿದ್ದಾವೆ. ಅದು ಮೇ ತಿಂಗಳಲ್ಲಿ ಇದರದ್ದು ಅಪ್ಡೇಟ್ ಆಗಿದೆ. ಇದರ ಬಗ್ಗೆ ನೀವು ಮೇ ತಿಂಗಳಲ್ಲಿ ಬಂದಂತಹ ಆರ್ಟಿಕಲ್ಗಳನ್ನು ಸ್ಟಡಿ ಮಾಡಿ. ನಾನೀಗ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾನು ಜನವರಿಯಿಂದ ಮೇವರೆಗೆ ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ಮ್ಯಾಗಜಿನ್ ಕೂಡ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಇದೇ ರೀತಿ ಇಂಪಾರ್ಟೆಂಟನ್ನು ಈ ರೀತಿ ಹೈಲೈಟ್ ಮಾರ್ಕ್ ಮಾಡಿರೋದು. ಇಲ್ಲಿ ನೋಡಿ, MG ಮನ್ರೇಗಾ ಕಾಯ್ದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ 100% ತುಂಬ ಒಂದು ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬಾ ಇದೆ. ನಾನು ಈ ಮ್ಯಾಗಜಿನನ್ನು ಈ ರೀತಿಯಾಗಿ ಹೈಲೈಟ್ ಮಾರ್ಕ್ ಮಾಡಿ ಇಂಪಾರ್ಟೆಂಟ್ ಹೈಲೈಟ್ ಮಾರ್ಕ್ ಮಾಡಿ ಈ ರೀತಿ ಸ್ಟಡಿ ಮಾಡ್ತಾನೆ. ನಾನು ಹೈಲೈಟ್ ಮಾರ್ಕ್ ಮಾಡಿದ್ನಲ್ಲ, ಅದು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇವಾಗ ನೋಡಿ, ನೀವು ನ್ಯೂಸಲ್ಲಿ ಬಂದಿರೋದನ್ನು ಮಾತ್ರ ಸ್ಟಡಿ ಮಾಡಬಾರ್ದು. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, ಅದನ್ನು ಕೂಡ ನೀವು ನೋಡ್ಕೊಂಡು ಸ್ಟಡಿ ಮಾಡ್ತಾ ಹೋಗ್ಬೇಕು. ಕರೆಂಟ್ ಅಫೇರ್ಸನ್ನು ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪರೇಷನ್ನ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರು. FDA 82, ವಿಲೇಜ್ ಅಕೌಂಟೆಂಟ್ 87, WRD 80. ನಾನಿವಾಗ ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ನಾನು ಓದಿದಂಥ GK ನೋಟ್ಸ್ ಆಗಲಿ, ಕಮ್ಯುನಿಕೇಷನ್ ನೋಟ್ಸ್ ಆಗಲಿ ಮತ್ತು ಕರೆಂಟ್ ಅಫೇರ್ಸನ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ನಿಮಗೆ ಜನವರಿಯಿಂದ ಮೇವರೆಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಲಿ PDFs ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲಿ ಒಂದು ಮೆಸೇಜ್ ಮಾಡಿ. ನಿಮಗೆ ಎಕ್ಸಾಮ್ ರಿಲೇಟೆಡ್ ಬಗ್ಗೆ ಏನಾದರೂ ಗೈಡ್ ಬೇಕಾಗಿದ್ದರೆ, ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು, ಎಲ್ಲ ನಿಮಗೆ ಏನಾದರೂ ಡೌಟ್ಸ್ ಸಹ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು. ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಸ್ಟಡಿ ಮಾಡಬೇಕಂದ್ರೆ, ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಾನು ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದೆ ಅಂದರೆ, ಇವಾಗ ಒಂದು ಏನಾದರೂ ನ್ಯೂಸಲ್ಲಿ ಬಂದಿದ್ದರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮತ್ತು ಅದ್ರ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಈ ರೀತಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಈ ರೀತಿಯಾಗಿ ನೀವು ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ನೋಡ್ಕೊಂಡ್ರೆ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಯಾವುದೇ ಕ್ವಶನ್ಸು ಕೂಡ ಮಿಸ್ ಆಗಲ್ಲ. ಇಲ್ಲಿ ನೋಡಿ, ಇದು 1 ವಾರ ಕಂಟಿನ್ಯೂಸಲ್ಲಿ ನ್ಯೂಸಲ್ಲಿದೆ. ಇವಾಗ ಇದು 100% ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ನೋಡಿ. ಈ PDF ಏನಾದರೂ ಬೇಕಾಗಿದ್ದರೆ ನಿಮಗೆ ಇದೇ ರೀತಿಯಾಗಿ ನಾನು ಜನವರಿಯಿಂದ ಮೇವರೆಗೆ ಇದೇ ರೀತಿ ಪ್ರತಿಯೊಂದು ಚಾಪ್ಟರ್ ಮತ್ತು ಅದ್ರ ಮೇಲೆ ಇಂಪಾರ್ಟೆಂಟ್ MCQಸ್ಗಳನ್ನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿ ನಿಮಗೆ ನೋಟ್ಸ್ ಏನಾದರೂ ಬೇಕಾಗಿದ್ದರೆ, ಇದೇ ರೀತಿ PDF ಬೇಕಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಅಂದರೆ ಟೆಲಿಗ್ರಾಮಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ನೋಡಿ, ಮನ್ರೇಗಾ ಕಾಯ್ದೆಯು ಮರುನಾಮಕರಣ ಮತ್ತು ತಿದ್ದುಪಡಿಗಳು ಇಂಪಾರ್ಟೆಂಟು. ಇದು ಎಕ್ಸಾಮ್ ರಿಲೇಟೆಡ್ ಮೋಸ್ಟ್. ಹಿನ್ನೆಲೆ ಮತ್ತು ನೂತನ ನಾಮಕರಣ. ಹೊಸ ಹೆಸರು. ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಎಂದು ಖ್ಯಾತಿಯಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು MG ನರೇಗಾ, ಇದು ಫುಲ್ ಫಾರ್ಮ್ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಕೇಂದ್ರ ಸರ್ಕಾರವು ಈ ಹೆಸರನ್ನು ತಿದ್ದುಪಡಿ ಮಾಡಿ ಇವಾಗ ಬೇರೆ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಏನಪ್ಪ ಅಂದರೆ, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕ ಕಮಿಷನ್ ಕಾಯ್ದೆಯಾಗಿ ಇದನ್ನು ಹೆಸರನ್ನು ಬೇರೆ ಮಾಡಿದ್ದಾರೆ. ಅಂದರೆ VBG ರಾಮ್ಜಿ ಆ್ಯಕ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ಎಷ್ಟು ಇಂಪಾರ್ಟೆಂಟ್. ಅದನ್ನು ಯಾವಾಗ ಅಂಗೀಕಾರ ಮಾಡಿದ್ದಾರೆ ಮತ್ತು ಯಾವಾಗ ಅವರಿಗೆ ರಾಷ್ಟ್ರಪತಿ ಅದಕ್ಕೆ ಸಹಿ ಹಾಕಿದ್ದಾರೆ. ಯಾರು ಮಂಡಿಸಿದ ಸಚಿವರು ಯಾರು? ಕೇಂದ್ರ ಗ್ರಾಮೀಣಾಭಿವೃದ್ಧಿ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಸೂದೆ ಮಂಡಿಸಿದರು. ಇಷ್ಟು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹೊಸ ಕಾಯ್ದೆಯಲ್ಲಿ ಏನೇನೆಲ್ಲ ಬದಲಾವಣೆ ಆಗಿದೆ, ಇದು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸು ಕೇಳ್ತಾರೆ. ಹೊಸ ಕಾಯ್ದೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ. ಉದ್ಯೋಗದ ದಿನಗಳ ಹೆಚ್ಚಳ. ಹಳೆಯ ಕಾಯ್ದೆಯಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ವಾರ್ಷಿಕ ಕನಿಷ್ಠ 100 ದಿನಗಳ ಉದ್ಯೋಗ ನೀಡಲಾಗುತ್ತಿತ್ತು. ಈಗ ಅದನ್ನು 125 ದಿನಕ್ಕೆ ಹೆಚ್ಚಿಸಲಾಗಿದೆ. ಮುಂಚೆ 100 ದಿನ ಇತ್ತು, ಇವಾಗ 125 ದಿನ ಹೆಚ್ಚಿಗೆ ಮಾಡಿದ್ದಾರೆ. ಇದು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಹಣಕಾಸಿನ ಹಂಚಿಕೆ, ಫಂಡ್ ಶೇರಿಂಗ್. ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯದ ರಾಜ್ಯಗಳು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಹಾಯಧನ ಅನುಪಾತ 60:40 ಆಗಿರುತ್ತದೆ.
ಹಳೆಯ ಕಾಯ್ದೆಯಲ್ಲಿ 90:10 ಇತ್ತು. ಮುಂಚೆ ಎಷ್ಟಿತ್ತು? ಇವಾಗ 60:40. 60 ಕೇಂದ್ರ ಸರ್ಕಾರದ್ದು, 40 ರಾಜ್ಯ ಸರ್ಕಾರದ್ದು. ಇದು ನಿಮಗೆ ನೆನಪಿಲ್ಲ, ಇಂಪಾರ್ಟೆಂಟ್. ನೆಕ್ಸ್ಟ್ ಕೃಷಿ ವಿರಾಮ. ಇದು ನೆನಪು. ಕೃಷಿ ಋತುವಿನಲ್ಲಿ ವಿರಾಮ. ಕೃಷಿ ಚಟುವಟಿಕೆಯಲ್ಲಿ ತೀವ್ರತೆ ಇರುವ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಕಾರ್ಮಿಕರ ಕೊರತೆಯಾಗದಂತೆ ತಡೆಯಲು ಪ್ರತಿ ಹಣಕಾಸು ವರ್ಷದಲ್ಲಿ ಗರಿಷ್ಠ 60 ದಿನಗಳ ಅವಧಿಯವರೆಗೆ ಈ ಯೋಜನೆಯಡಿ ಕೆಲಸವನ್ನು ಕೊಡಲಾಗುವುದಿಲ್ಲ. ಉದ್ಯೋಗ ಭತ್ಯೆ. ಇದು ಇಂಪಾರ್ಟೆಂಟ್. ಕೆಲಸ ಕೋರಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗಾಗಿ ಉದ್ಯೋಗ ನೀಡದಿದ್ದರೆ ರಾಜ್ಯ ಸರ್ಕಾರವು ಆ ವ್ಯಕ್ತಿಗೆ ನಿರುದ್ಯೋಗ ಭತ್ಯೆಯನ್ನು ಪಾವತಿಸಬೇಕಾಗುತ್ತದೆ. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಹಳೆಯ ಕಾಯ್ದೆ. ಇದು ಸ್ವಲ್ಪ ನೋಡ್ಕೊಳ್ಳಿ. ಹಳೆ ಕಾಯ್ದೆ ನರೇಗಾ ಇತ್ತಲ್ಲ, ಅದ್ರದ್ದು ಹಿನ್ನೆಲೆ ಯಾವುದು, ಯಾವಾಗ ಸ್ಥಾಪನೆ ಆಯಿತು, ಅದನ್ನ ಯಾವಾಗ ಜಾರಿಗೆ ತಂದ್ರಾಯಿತು, ಇದು ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಇಲ್ಲೊಂದು ಮಹಿಳಾ ಮೀಸಲಾತಿ. ಒಟ್ಟು ಉದ್ಯೋಗದಲ್ಲಿ ಕನಿಷ್ಠ 1/3 ರಷ್ಟು ಅಂದರೆ 33.33 ಉದ್ಯೋಗವನ್ನು ಮಹಿಳೆಯರಿಗೆ ಕಡ್ಡಾಯ ಮೀಸಲಿಡಬೇಕು. ಇಂಪಾರ್ಟೆಂಟು. ಕೆಲಸದ ವ್ಯಾಪ್ತಿ. ಕಾರ್ಮಿಕನ ವಾಸಸ್ಥಳದಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಉದ್ಯೋಗವನ್ನು ಕಲ್ಪಿಸಬೇಕು. ಒಂದು ವೇಳೆ 5 ಕಿಲೋಮೀಟರ್ಗಿಂತ ದೂರವಿದ್ದರೆ 10ರಷ್ಟು ಹೆಚ್ಚುವರಿ ವೇತನ ನೀಡಬೇಕು. ಇಷ್ಟು ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಈ ರೀತಿ ನಾವು ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕು. ನೆಕ್ಸ್ಟ್ 10 ಕ್ವಶನ್ಸ್ಗಳಿದ್ದಾವೆ. 2025 ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ಯಾವ ಹೊಸ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ? ಯಾವುದಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಕಮಿಷನ್ ಕಾಯ್ದೆಯಾಗಿ ಇದನ್ನು ನಾಮಕರಣ ಮಾಡಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್. ನೂತನ ವಿ.ಬಿ.ಜಿ. ರಾಮ್ಜೀಯ ಕಾಯ್ದೆ 2025 ಪ್ರಕಾರ ಗ್ರಾಮೀಣ ಕುಟುಂಬವೊಂದಕ್ಕೆ ಒದಗಿಸುವ ಖಾತರಿ ಉದ್ಯೋಗ ದಿನಗಳ ಸಂಖ್ಯೆ 100ರಿಂದ ಎಷ್ಟು ದಿನಕ್ಕೆ ಹೆಚ್ಚಿಸಲಾಯಿತು ಅಂತ ಕೇಳಿದರೆ 125 ದಿನಕ್ಕೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್, ಹೊಸ ಕಾಯ್ದೆಯ ಅನ್ವಯ ಸಾಮಾನ್ಯ ರಾಜ್ಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ಸಹಾಯಧನ ಹಣಕಾಸು ಹಂಚಿಕೆ ಮಾದರಿ ಅನುಪಾತ ಎಷ್ಟಿರಬೇಕು? 60:40. ಕೃಷಿ ಚಟುವಟಿಕೆಗಳ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾರ್ಮಿಕರ ಕೊರತೆ ಉಂಟಾಗದಂತೆ ತಡೆಯಲು ಹೊಸ ಕಾಯ್ದೆಯಡಿ ವರ್ಷದಲ್ಲಿ ಗರಿಷ್ಠ ಎಷ್ಟು ದಿನಗಳ ಕಾಲ ಕಾಮಗಾರಿಗೆ ವಿರಾಮ ಘೋಷಿಸಬಹುದು? ಅಂದರೆ 60 ದಿನಗಳು. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ MGNREGA ಯಾವ ದಿನಾಂಕದಂದು ಅಧಿಕೃತವಾಯಿತು? ಚಾಲನೆ ಯಾವಾಗಂದರೆ 2006 ಫೆಬ್ರವರಿ 2ರಂದು. ಪ್ರತಿ ವರ್ಷ ಭಾರತದಲ್ಲಿ ಯಾವ ದಿನವನ್ನು ಮನ್ರೇಗಾ ದಿನ ಎಂದು ಆಚರಿಸಲಾಗುತ್ತದೆ ಅಂದರೆ ಫೆಬ್ರವರಿ 2ರಂದು. ಆನ್ಸರ್ ಬಿ. ಹಳೆಯ ನರೇಗಾ ಕಾಯ್ದೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಸೇರಿಸಿ ಮನ್ರೇಗಾ ಎಂದು ಯಾವ ವರ್ಷ ಮರುನಾಮಕರಣ ಮಾಡಲಾಯಿತು? 2019 ಅಕ್ಟೋಬರ್ 2ರಂದು. ಇಲ್ಲಿ ಮಹಿಳೆಯರಿಗೆ ಅಂದರೆ ಇದರಲ್ಲಿ ಈ ಕಾಯ್ದೆಯಲ್ಲಿ ಮಹಿಳೆಯರಿಗೆ ಎಷ್ಟು % ಮೀಸಲಾತಿ ಇದೆ ಅಂತ ಕೇಳಿದರೆ ಆ ಕ್ವಶನನ್ನು ಓದ್ಕೊಳ್ಳಿ. ಅಂದರೆ 1/3. ಇಲ್ಲಿ ಡಾಲರ್ ಸಿಂಬಲ್ ಬಂದಿದೆ, ಈ ಡಾಲರ್ ಸಿಂಬಲ್ ಇರಲ್ಲ, ಇದು ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ. 1/3ರಷ್ಟು ಅಥವಾ 33.33%. ನಾನು ಓದ್ಕೊಳ್ಳಿ. ಗ್ರಾಮೀಣ ಭಾಗದಲ್ಲಿ ಅರ್ಹ ವ್ಯಕ್ತಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಳ ಒಳಗಾಗಿ ಉದ್ಯೋಗ ಸಿಗದಿದ್ದರೆ ಸರ್ಕಾರವು ಕಡ್ಡಾಯವಾಗಿ ನಿರುದ್ಯೋಗ ಭತ್ಯೆ ನೀಡಬೇಕು. ಅಂದರೆ 15 ದಿನಗಳ ಒಳಗಾಗಿ ಅವನಿಗೆ ಕೆಲಸ ನೀಡಬೇಕು. ಇದು ಇಂಪಾರ್ಟೆಂಟ್. ಮನ್ರೇಗಾ ಯೋಜನೆಯಡಿ ನೋಂದಾಯಿತ ಕಾರ್ಮಿಕನಿಗೆ ಅವನ ವಾಸಸ್ಥಳದಿಂದ ಗರಿಷ್ಠ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸವನ್ನು ಒದಗಿಸಬೇಕು? ಅಂದರೆ 5 ಕಿಲೋಮೀಟರ್ ಒಳಗಡೆ. ಇಷ್ಟು ಅದರ ಬಗ್ಗೆ ಇಂಪಾರ್ಟೆಂಟ್. ಇದು 2ನೇ ಆರ್ಟಿಕಲ್. ಇದು ಇಂಪಾರ್ಟೆಂಟ್ ಇದೆ. ಏನಂದರೆ ನಿಮೋಸುಲೈಟ್. ಇದು ನೆನಪು. ನಿಮೋಸುಲೈಟ್ ಒಳಗೊಂಡ ಔಷಧ ನಿಷೇಧ. ಇದು ಇಂಪಾರ್ಟೆಂಟ್. ಈ ರೀತಿಯಾಗಿ ಏನಾದ್ರು ಹೆಲ್ತ್ ರಿಲೇಟೆಡ್ ನ್ಯೂಸಲ್ಲಿ ಬಂದರೆ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಇರ್ತಾವೆ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಪರೀಕ್ಷಾ ದೃಷ್ಟಿಕೋನದಿಂದ ಮುಖ್ಯಾಂಶಗಳು. ಆದೇಶ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು 100 ಮಿಲಿಗ್ರಾಂಗಿಂತ ಹೆಚ್ಚಿನ ಪ್ರಮಾಣದ ನಿಮೋಸುಲೈಡ್ ನೋವು ನಿವಾರಕ ಮಾತ್ರೆ ಉತ್ಪಾದನೆ, ಮಾರಾಟ, ವಿತರಣೆ ನಿಷೇಧಿಸಿದೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಎಷ್ಟು ಗ್ರಾಮ್ ಅಂತ ಕ್ವಶನ್ಸ್ ಕೇಳ್ತಾರೆ. ಯಾವ ಔಷಧಿಯನ್ನು ಇವಾಗ ನಿಷೇಧಿಸಿದ್ದಾರೆ ಕೇಳ್ತಾರೆ. ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ. ಕಾರಣ
ಕಾರಣ ಏನಪ್ಪ ಅಂದರೆ ಕಾರಣ ಇದು ಮಾನವ ಆರೋಗ್ಯಕ್ಕೆ ಅಂದರೆ ವಿಶೇಷವಾಗಿ ಯಕೃತಿ, ಲಿವರ್ ಮತ್ತು ಮೂತ್ರಪಿಂಡಗಳಿಗೆ ಗಂಭೀರ ಹಾನಿ ಉಂಟು ಮಾಡುತ್ತದೆ. ಶಿಫಾರಸು ಮಾಡಿದ ಸಂಸ್ಥೆ ಯಾವುದು? ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಕಾಯ್ದೆಯನ್ನು 1940 ಔಷಧ ಮತ್ತು ಸೌಂದರ್ಯವರ್ಧಕ ಕಾಯ್ದೆ ಸೆಕ್ಷನ್ 26A ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇದು ಇಂಪಾರ್ಟೆಂಟ್. ಎಷ್ಟನೇ ಸೆಕ್ಷನ್ ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇಷ್ಟು ಇದರ ಬಗ್ಗೆ ಸಿಗಬೇಕು. ಇದು ಎಕ್ಸಾಮ್ ರಿಲೇಟೆಡ್ MCQsಗಳು. ನೋಡಿ, 1ನೇ ಕ್ವಶನ್. ಕೇಂದ್ರ ಆರೋಗ್ಯ ಸಚಿವಾಲಯವು ಎಷ್ಟು ಮಿಲಿಗ್ರಾಂಗಿಂತ ಹೆಚ್ಚಿನ ಪ್ರಮಾಣದ ನಿಮೋಸುಲೈಟ್ ಔಷಧವನ್ನು ನಿಷೇಧಿಸಿದೆ? 50 ಗ್ರಾಂ, 100 ಗ್ರಾಂ, 250, 100 ಗ್ರಾಂ. ನಿಮೋಸುಲೈಟ್ ಮೂಲ ಯಾವ ವರ್ಗ ಔಷಧಿಯಾಗಿದೆ? ಇದು ಇಂಪಾರ್ಟೆಂಟ್. ಯಾವ ವರ್ಗ ಅಂತ ಕೇಳಿದ್ರೆ ನೋವು ಮತ್ತು ಉರಿವು ನಿವಾರಕ. ಇಲ್ಲಿದೆ ಆನ್ಸರ್ ಬಿ. ನಿಮೋಸುಲೈಟ್ ನಿಷೇಧಕ್ಕೆ ಶಿಫಾರಸು ಮಾಡಿದ ಭಾರತದ ಉನ್ನತ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಬಿ. ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ಈ ರೀತಿ ಕ್ವಶನ್ಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಈ PDF ಏನಾದರೂ ಬೇಕಾದರೆ ಕೆಳಗಡೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗೆ ಅಲ್ಲೊಂದು ಮೆಸೇಜ್ ಮಾಡಿ. ICMR ಇದು ಈ ಸಂಸ್ಥೆಯಲ್ಲಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳಿದ್ರೆ ನವದೆಹಲಿಯಲ್ಲಿದೆ. ಇಷ್ಟು ಇಂಪಾರ್ಟೆಂಟು.